Welcome to GH Maths YouTube for CET. JE, CUET. ಇದರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೇನೆ. ಸೆಂಟ್ರಲ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಯೂನಿವರ್ಸಿಟೀಸ್ ಏನಿದೆ ಅಲ್ಲಿ ನೀವು ಜನರಲ್ BSc, ಆನರ್ಸ್ BSc, BTech ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸ್ ಸೇರಬೇಕು ಅಂದರೆ, ಈವನ್ ವೆಟರ್ನರಿ ಕೋರ್ಸ್ಗೂ ಸೇರಿಸ್ಬೇಕು ಅಂದರೆ ನೀವು ಈ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಲೇಬೇಕಾಗತ್ತೆ. ಇದಕ್ಕೂ ಈ CETಗೂ JEಗೂ ಸಂಬಂಧವಿಲ್ಲ. ದೆರ್ ಈಸ್ ನೋ ಎನಿ ರಿಲೇಷನ್ ಬಿಟ್ವೀನ್ ದೀಸ್ ಟು ಆಫ್ CUET ಆ್ಯಂಡ್ ಕಾಮೆಡ್ಗೆ ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರೈವೇಟ್ ಕಾಲೇಜಸಲ್ಲಿ ಸೇರೋದಕ್ಕೆ ಕಾಮೆಡ್ಗೆ ಕಂಡಕ್ಟ್ ಮಾಡ್ತಾರೆ. ಓಕೆ, in our GS move to first and second PEC model paper discussions with solutions. Model paper discussions. ಪ್ರತಿಯೊಂದು ಚಾಪ್ಟ್ರಲ್ಲೂ ಬರ್ತಕ್ಕಂಥ MCQs 2 marks, 3 marks, 4 marks, 5 marks, 6 marks ಎಲ್ಲವೂ ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ವಿಡಿಯೋ ಮುಖಾಂತರ ಸೆಂಡ್ ಮಾಡಿದ್ದಾನೆ. ಮತ್ತು ಡಿಪ್ಲೊಮೊ ಇಂಜಿನಿಯರಿಂಗ್ ಮ್ಯಾಥ್ಸ್ ಮತ್ತು DCET ಇಷ್ಟು ರಿಸಲ್ಟ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಯುಟಿಲೈಸ್ ಮಾಡ್ಕೊಬೋದು ಸ್ಟೂಡೆಂಟ್ಸ್. ಲೆಟ್ f of x is equal to x square minus 9x plus 20 divided by x minus greatest integer function. This symbol indicates greatest integer function. ಅವರೇ ಕೊಡ್ತಾರೆ, ಕೊಡಲಿಲ್ಲ ಅಂದರೂ ಅರ್ಥ ಮಾಡ್ಕೊಬೇಕು. ವೇರ್ ದಿಸ್ ಡಿನೋಟ್ಸ್ greatest integer less than or equal to x, then limit of f of x approaches to 5 minus is equal to what? Option A 0, option B 1, option C does not exist, option D none of this. Okay, ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಮೇಲೆ ಮತ್ತು ಮಾಡ್ಯುಲಸ್ ಫಂಕ್ಷನ್ಸ್ ಮೇಲೆ, ಫ್ಲೋರ್ ಫಂಕ್ಷನ್ಸ್ ಮೇಲೆ, ಸಿಗ್ನಮ್ ಫಂಕ್ಷನ್ಸ್ ಮೇಲೆ ಕಂಪಲ್ಸರಿ CETನಲ್ಲಾಗಲಿ JEನಲ್ಲಿ CETನಲ್ಲಿ ಕೇಳ್ತಾರೆ ಕಂಪಲ್ಸರಿ. ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಇದರ ನೇಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ನೀವು ಹೋದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೇನೆ. ಓಕೆ, ನನ್ನ GH ಮ್ಯಾಥ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿದ್ದರೆ ಪ್ರತಿಯೊಂದು ನೋಟಿಫಿಕೇಷನ್ಸು ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ. ಓಕೆ, ಇಲ್ಲಾಂದರೆ ಡೈರೆಕ್ಟಾಗಿ ಪ್ರಾಬ್ಲಮ್ ಮಾಡೋಕ್ಕೆ ಹೋದಾಗ ಅರ್ಥವಾಗೋದಿಲ್ಲ, ಮೊದಲೇ ಹೇಳಿರ್ತೇನೆ ನಾನು. ನೋಡಿ, ಲಿಮಿಟ್ ಆಫ್ ದಿ ಫಂಕ್ಷನ್ f of x extends to 5 minus. ಲಿಮಿಟ್ ಇನ್ ದ ಪ್ಲೇಸ್ ಆಫ್ f of x ಕೊಟ್ಟಿರ್ತಕ್ಕಂಥ ಫಂಕ್ಷನ್ಸ್ ಫುಟ್ ಮಾಡೋಣ. x square minus 9x plus 20 divided by x minus greatest integer function as extends to 5 minus ಅವರೇ ಕೊಟ್ಬಿಟ್ಟಿದ್ದಾರೆ. ನೋಡಿ, ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಕೇಳ್ಬೋದು. ಇದೇ ಪ್ರಾಬ್ಲಮ್ಸ್ಗೆ ಇದೇ ಫಂಕ್ಷನ್ಸ್ಗೆ ಎಕ್ಸ್ಟೆಂಡ್ಸ್ ಟು 5 ಪ್ಲಸ್ ಅಂತ ಕೇಳ್ಬೋದು. 5 ಮೈನಸ್ ಅಂದರೆ ಏನು ಸರ್? ಎಕ್ಸ್ ಲೆಸ್ ದ್ಯಾನ್ 5 ಅಂತ ಅರ್ಥ, ನಾಟ್ -5. ಎಕ್ಸ್ಟೆಂಡ್ಸ್ ಟು 5 ಪ್ಲಸ್ ಅಂದರೆ ಏನು ಸರ್? ಇಟ್ ಇಂಪ್ಲಾಯ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ 5 ಅಂತ ಅರ್ಥ, ನಾಟ್ +5.
ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ ಎಕ್ಸ್ ಲೆಸ್ ದೆನ್ 5 ಅಂದರೆ 4.1 ಈಸ್ ಈಕ್ವಲ್ ಟು 4.-99 ಈಸ್ ಆಲ್ಸೋ 4. ದಟ್ ಈಸ್ ದ ನೇಚರ್ ಆಫ್ ದಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. 4.1 ಅಂದ್ರೆ 4, 4.2 ಅಂದ್ರೆ 1, 4.3, 4.2, 4.6, 4.99 ಅಂದ್ರೆ 4. ದಟ್ ಈಸ್ ದ ನೇಚರ್ ಆಫ್ ದಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಾನು ಈವನ್ ಗ್ರಾಫ್ ಹಾಕು ಮಾಡಿದ್ದೇನೆ, ಗ್ರಾಫಲ್ಲಿ ತೋರಿಸಿದ್ದೇನೆ. ಇಡೀ ಸಿಗ್ನಮ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಬಗ್ಗೆ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಪ್ರೀವಿಯಸ್ ವಿಡಿಯೋಗಳನ್ನು ನೋಡಬೇಕು. ಲಿಮಿಟ್ x ಸ್ಕ್ವಯರ್ ಮೈನಸ್ 9x ಪ್ಲಸ್ 20. ಫಸ್ಟ್ ನಮಗೇನು ಅರ್ಥ ಆಗಬೇಕು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಕೊಡಲಿ, ಮಾಡ್ಯುಲಸ್ ಫಂಕ್ಷನ್ಸ್ ಕೊಡಲಿ, ಸಿಗ್ನಮ್ ಫಂಕ್ಷನ್ಸ್ ಕೊಡಲಿ, ಯಾವುದೇ ಕೊಟ್ಟರು ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ಗೆ ಕನ್ವರ್ಟ್ ಮಾಡಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಟರ್ಮ್ಸ್ ಆಫ್ ಎಕ್ಸಿಗೆ ಕನ್ವರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿಗೆ ಗ್ರೇಟರ್ ದೆನ್ 5 ಅಂದರೆ 4 ಕೊಟ್ಟರೆ ಅಂತ ಬರೀತೀರಿ, 4, 4.1. ಲೆಸ್ ದೆನ್ 5 ಅಂತ ಬರ್ತದೆ. ಲೆಸ್ ದೆನ್ 5 ಅಂದರೆ 4.1, 4.up to 4.99ವರೆಗೂ ನಾವು 4 ಅಂತಲೇ ಕರಿತೀವಿ. x ಟೆಂಡ್ಸ್ ಟು 5 ಮೈನಸ್ ಲಿಮಿಟ್. ಇದನ್ನು ಫ್ಯಾಕ್ಟ್ರೈಸ್ ಮಾಡಿ ಮೈನಸ್ 4, 5, 20 ಅಂತ ಕರಿಬೋದಲ್ಲ. 5x ಮೈನಸ್ 9x ಪ್ಲಸ್ 20 ಡಿವೈಡೆಡ್ ಬೈ x ಮೈನಸ್ 4. ಈ 4 ಹೆಂಗೆ ಬರದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಡೈರೆಕ್ಟಾಗಿ ಬರೆದಿಲ್ಲ, ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ. ಎಕ್ಸ್ ಕಾಮನ್ ತೆಗಿತಾನೆ. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 5 ಆಯಿತು. ಇಲ್ಲಿ ಮೈನಸ್ 4 ಕಾಮನ್ ತೆಗಿತಾನೆ. ಮೈನಸ್ 4 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 5 ಆಯಿತು ಡಿವೈಡೆಡ್ ಬೈ ಎಕ್ಸ್ ಮೈನಸ್ 4. ಎಕ್ಸ್ ಟೆಂಡ್ಸ್ ಟು 5 ಮೈನಸ್ ಲಿಮಿಟ್ ಫ್ಯಾಕ್ಟರ್ಸ್ ಎಕ್ಸ್ ಮೈನಸ್ 5 and x minus 4 divided by x minus 4. X tends to 5 minus. Cancel. Apply in the place of x 5 minus by 0. Option is, check ಮಾಡೋಣ. Option A is the answer. Option A is the answer. Thank you.